ಸರ್ ಡಿ ಗ್ರೂಪಿಂದ ಮಾಡಕತ್ತೀವಿ ಸರ್. ಎಲ್ಲಿ ಸರ್? ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾನ್ಯವಿಲ್ಲ ಸರ್. ಏನು ಸಮಸ್ಯೆ ಆಗಿದೆ ಸರ್? ನಮ್ದು 15 ತಿಂಗಳಾಯ್ತು ಸರ್, ಸ್ಯಾಲ್ರಿ ಇಲ್ಲ ಏನಿಲ್ಲ. ಇಲ್ಲಿ ಕೇಳಿದ್ರೆಗನ ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ ಸರ್ ಸ್ಯಾಲ್ರಿ ಬಗ್ಗೆ. ಮತ್ತೆ ಡ್ಯೂಟಿ ಮಾಡಿದ್ರೆ ಕರೆಕ್ಟಾಗಿ ಡ್ಯೂಟಿ ಮಾಡಿರಿ, ಈ ಜೊತೆಲಿ ಹೋಗ್ಬೇಕಂದ್ರೂ ನೀವು ಡ್ಯೂಟಿ ಮಾಡಿ ಹೋಗ್ರಪ್ಪ, ಹಂಗಾದ್ರೆಗನ ನಿಮ್ಗೆ ಇದು ಮಾಡ್ತೀವಿ, ಇಲ್ಲಾಂದ್ರೆ ಆಬ್ಸೆಂಟ್ ಆಗ್ತೀವಿ ಅದು ಆಗ್ತೀನಿ ಅಂತ ಹೇಳ್ತಾರೆ ಸರ್. ನಾವು ಡ್ಯೂಟಿ ಮಾಡ್ಲಾರ್ದ ಇವ್ರು ಡ್ಯೂಟಿ ಮಾಡೋಕೆ ಕುದುರ್ಬೇಕಂತ ಸರ್, ನಾವು ಸ್ಯಾಲ್ರಿ ಏನು ಕೇಳ್ಬಾರ್ದು. ಅದು ಹೆಂಗೆ ಸರ್? ಅದು ಇಲ್ಲಿ ಹಿಂಗೆ ಆಗಿದೆ ಸರ್. ಮತ್ತು ನಿಮ್ಮ ಜೀವನ ಹೆಂಗೆ ಸರ್? ಜೀವನ ಸರ್ ಹೊರಗಡೆ 5 ರೂಪಾಯಿ ಬಡ್ಡಿ 10 ರೂಪಾಯಿ ಬಡ್ಡಿ ತಂದು ನಾವು ಸಾಲ ಮಾಡಕತ್ತೀವಿ ಸರ್. ನಮ್ಮ ತಮ್ಮಂದು ಕಷ್ಟ ಐತೆ ಸರ್. ಅಲ್ಲ ಸರ್, ಫೀಸ್ ಕಟ್ಟಕ್ಕೆ ಅದಕ್ಕೆ ಇದಕ್ಕೆ ಕಷ್ಟ ಐತೆ ಸರ್. ಯಾರಿಗೆ ಹೇಳ್ಬೇಕು ಸರ್ ಇದು? ಅಲ್ಲ ಕೇಳ್ಬೇಕಿತ್ತು ಯಾರು ಆಫೀಸರ್ಸು ಮತ್ತು ಇದ್ರ ಸರ್ ಕೇಳಿದ್ರೆ ಒಬ್ಬರಿಗೂ ಇರ್ರೆಸ್ಪಾನ್ಸಿಬಲ್ ಮಾತಾಡ್ತಾರೆ. ಮತ್ತು ಹೆಂಗೆ ರೀ ನಿಮ್ಮ ಕಷ್ಟ ಜೀವನ ಹೆಂಗೆ ಈಗ? ಜೀವನ ಸರ್ ಹಿಂಗೆ ಸರ್, ಆ ಕಡೆಗೆ ಬಡ್ಡಿ ತರಬೇಕು, ಮತ್ತು ಈ ಸ್ಯಾಲ್ರಿ ಬಂದಿದ್ದೆಲ್ಲ ಅವರಿಗೆ ಬಡ್ಡಿ ಕಟ್ಟಕ್ಕಾಗ್ತದೆ ಸರ್. ಹಾಂ, ಏನು ಮಾಡ್ಬೇಕು ಸರ್ ಇದಕ್ಕೆಲ್ಲ? ಈಗ ನೀವು ಭೇಟಿಯಾಗಿದ್ದೀರಾ ಇವರು ಅಧಿಕಾರಿಗಳ ಹತ್ರ, MLA ಅವ್ರ ಹತ್ರ? ಭೇಟಿಯಾಗಿದೆ ಸರ್, ಎಲ್ಲರಿಗೂ ಭೇಟಿಯಾಗಿದೆ ಸರ್. ಯಾರ್ಯಾರಿಗೆ ಭೇಟಿಯಾಗಿದ್ದೀರಿ ಸರ್? ಬಸವರಾಜ್ ಸಾಹೇಬ್ರು ಭೇಟಿಯಾಗಿದೆ ಸರ್, DHO ಸಾಹೇಬ್ರು ಭೇಟಿಯಾಗಿದೆ ಸರ್. ಭೇಟಿಯಾದ್ರಿಗನ ಆಯ್ತು ಸರ್, ಮಾಡ್ತೀವಿ, ನಿಮ್ದು ಸ್ಯಾಲ್ರಿ ಮಾಡ್ತೀವಿ ಬಜೆಟ್ ಬಂದಾಗ ಅಂತ ಹೇಳ್ತೀವಿ. ಮತ್ತು ಮುಂದೆ ಈಗ ನಿಮ್ಮ ಜೀವನ ಹೆಂಗೆ, ನಿರ್ವಹಣೆ ಹೆಂಗೆ ಈಗ? ಜೀವನ ಏನು ಸರ್, ಬರೀ ಇದೆ ಸರ್ ಹಿಂಗೆ, ಇವತ್ತು ನಾಳೆ ಅಂಕಂತಾನೆ ಹೋಗ್ತಾರೆ ಸರ್. ಅಂದರೆ ತುಂಬ ಕಷ್ಟಕರವಾಗಿದೆ. ಕಷ್ಟದಾಗನೇ ಇದೆ ಸರ್, ಯಾರ ಮುಂದೆ ಹೇಳ್ಬೇಕಂತ ಹೇಳಿ ಗೊತ್ತಾಗ್ತಾನೆ ಇಲ್ಲ ಸರ್. ಮತ್ತು ಹೆಂಗೆ? ಅಲ್ಲ ನಿಮ್ಮ ಮನೇಲಿ ಏನಂತಿದ್ದಾರೆ? ಮನೇಲಿ ಸರ್ ಹಿಂಗೆ ಸರ್, ಹೋಗಿ ಭೇಟಿಯಾಗಿರಂತಾರೆ ಸರ್. ಇಲ್ಲಿ ನೋಡಿದ್ರೆ ಸಾರ್ ಪರ್ಮಿಷನ್ ತೊಗೊಂಡ್ರೆ, ಇವ್ರು ನೋಡಿದ್ರೆ ನೀವು ಡ್ಯೂಟಿ ಮಾಡಿ ಹೋಗ್ರಪ್ಪ, ರಜೆ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಸರ್. ಅಂದರೆ ಡ್ಯೂಟಿ ಮಾಡ್ಬೇಕು ಸರ್, ಬರೀ ಸ್ಯಾಲ್ರಿ ಎಲ್ಲ ಏನಿಲ್ಲ. ಅಂದರೆ ಉದ್ರಿ ದುಡಿದು ಬರ್ಬೇಕೇನು ಸರ್? ಮನೆಗೆ ಹೋಗ್ಬೇಕು ಅಷ್ಟೇ. ಏನು ಸರ್? ಉದ್ರಿ ದುಡ್ಡು ಮನೆಗೆ ಹೋಗ್ಬೇಕು ನೋಡಿರಿ ಸರ್, ಹಂಗಾಯ್ತು ಇಲ್ಲಿ ಕಷ್ಟ. ಹೌದಾ? ಈಗ ಕೇಳಿದ್ರೆ ಮತ್ತೇನಂತಾರೆ? ಮತ್ತೇನಿಲ್ಲ ಸರ್, ಅಷ್ಟೇ ನೀವು ಬರೀ ಬಜೆಟ್ ನೀವು ಬರೀ ಬಂದು ಕೆಲಸ ಮಾಡ್ರಿ ಹೋಗ್ರಿ ಅಷ್ಟೇ ಸರ್. ರೊಕ್ಕ ಇಲ್ಲ ಏನಿಲ್ಲ. ಯಾರು ರೆಸ್ಪಾನ್ಸ್ ತಗೊಳ್ಳಲ್ಲ ಸರ್.